ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಇವತ್ತು ಮೈಮುನ್ ಜೊತೆ ಒಂದಿನ ಫುಲ್ಲು ಮೈಮುನ್ ಜೊತೆ ಅವಳು ಹೇಗೆಲ್ಲ ಆಟ ಆಡ್ತಾಳೆ, ಏನು ಮಾಡ್ತಾಳೆ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನೋಡೋಣ ಈ ವ್ಲಾಗ್ ಹೇಗಿರುತ್ತೆ ಅಂತ. ಬೆಳಗ್ಗೆ ಎದ್ದೆಲ್ಲ ಕೆಲಸ ಮಾಡಿ ನಾನು ಅವಳು ಇಬ್ಬರೇ ಇರಬೇಕು. ಅವರಪ್ಪ ಆಟೋ ಹೋಗ್ತಾ ಇದ್ದಾರೆ. ಸೊ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು. ಇವತ್ತು ನಾನು ಮಹಿಮಾ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀವಿ, ಒಂದಿನೆಲ್ಲ ಅವಳ ಜೊತೆ ಹೆಂಗಾಗುತ್ತೆ. ನನಗಂತೂ ಇವಾಗಂತೂ ಇರೋಕ್ಕೆ ಆಗಲ್ಲ. ಹುಚ್ಚಿ ಎಲ್ಲ ಹಿಡಿದ್ಬಿಟ್ಟಿರುತ್ತೆ. ಆ ಥರ ಆಡ್ತಾ ಇರ್ತೀನಿ. ಯಾಕಂದರೆ ಮಹಿಮಾ ಇವತ್ತು ಏನು ತೆವಿತಾಳಲ್ಲ, ಅದಕ್ಕೋಸ್ಕರ ಇಲ್ಲಿದ್ರೆ ಅವಳು ಎಲ್ಲೋ ಹೋಗಿರ್ತಾಳೆ. ನನಗೆ ಅದೇ ಭಯ. ಸೊ ಇವಾಗ ಮಹಿಮಾ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಮಹಿಮಾ ಚಿನಿಮಾ ಒಂದು ಮಾತಿದ್ಯಾ ಸ್ವಾಮಿ, ನೀನು ಒಂದು ಮಾತಿದ್ಯಾ? ಹಾಯ್ ಮಾಡು. ಹಂಗೆ ಮಾಡ್ತಾರಾ? ಹಾಯ್ ಮಾಡಮ್ಮ. ಮಾಮಿ ಕೈ ಮುಗಿ. ಹಂಗ ಸ್ವಾಮಿ ಮಾಮಿ ಕೈ ಮುಗಿಯೋದು ನೀಟಾಗಿ ತೋರಿಸ್ಬೇಕು. ಕೈ ಮುಗಿ ಮಾಮಿಗೆ. ಮಾಮಿಗೆ ಹೆಂಗೆ ಕೈ ಮುಗಿಯೋದು? ಹಂಗ ಜುಟ್ಟು ನೋಡಿ, ಅವಳು ಜುಟ್ಟು ಅವಳೆ ಹೇಳ್ಕೊತವಳೆ. ಕೈ ಮುಗಿ ಸ್ವಾಮಿ. ಹಾಕುಮ್ಮ. ಮಹಿಮಂಗೆ ಹುಷಾರಿರ್ಲಿಲ್ಲ, ಸಣ್ಣ ಆಗ್ಬಿಟ್ಟಿದ್ದಾಳೆ ಮಹಿಮಾ. ಕೈ ಮುಗಿ, ಕೈ ಮುಗಿ. ಅವಳು ಮಲ್ಗಿ ಇವಾಗ ಎದ್ದಿದ್ದಾಳೆ. ಸೊ ಅದಕ್ಕೋಸ್ಕರ ಅವಳು ಈ ಥರ ಆಡ್ತಿದ್ದಾಳೆ. ಮಹಿಮಾ ಚಿನಿಮಾ ಇದು ಊದ್ಕೊಬಿಟ್ಟಿದ್ದಾಳೆ ನೋಡಿ. ಹಲೋ ಹಲೋ ಮಾಡು, ಹಲೋ ಮಾಡಮ್ಮ. ಹಲೋ ಮಹಿಮಾ, ಹಲೋ ಮಹಿಮಾ. ಬಾಯಿಗೆ ಹಾಕೋಬಾರ್ದು ಸ್ವಾಮಿ. ಬಿಡು ಬಿಡು ಬಿಡುಮಾ. ನೋಡಿ ಫೋನ್ ಇಲ್ಲಿ ಇಡ್ತೀನಿ, ಅದ್ರ ಮೇಲೆ ಕಣ್ಣು. ಫೋನಲ್ಲಿಮ್ಮ, ಅಲ್ಲಿಮ್ಮ ಫೋನು ಇಲ್ಲಿ ತಗೋ. ನೋಡಿ ಹಿಂಗೆ ತೆರೆಯೋದು ಕಲ್ತ್ಕೊಬಿಟ್ಟು ಭಯ ನನಗೆ. ಉಳ್ಳ ಬಿಟ್ಬಿಟ್ಟು ಹೋಗೋದಕ್ಕೆ ಎಲ್ಲೋದ್ರೂ. ಇಷ್ಟೊಂದು ದಿನ ತಂದಿದ್ದೀವಿ ಅವಳಿಗೋಸ್ಕರ. ಎಲ್ಲ ಸುತ್ತ ಇಟ್ಬಿಡ್ತೀನಿ. ಆರಾಮಾಗಿ ಆಟ ಆಡ್ಕೊಂಡು ಇಲ್ಲಿ ನೋಡಿ ಹೆಂಗೆಲ್ಲ ಮಾಡ್ತಾಳೆ ಗೊತ್ತವೆ ಸಿಳು. ಯಪ್ಪ ನಂಗಂತೂ ನೋಡಿ ಹಿಂಗೆ ದಬಾಕೊಂಡು ಹಿಂಗೆ ನೈಟೆಲ್ಲ 12 ಗಂಟೆ ಆದರೂ ನಿದ್ದೆ ಮಾಡಲ್ಲ ಮಹಿಮಾ. ಹಿಂಗೆ ಆಟ ಆಡ್ತಿರ್ತಾಳೆ. ಅವರಪ್ಪ ಇವಳು ಸೇರ್ಕೊಬಿಟ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಮಹಿಮಾ ಚಿನ್ನಿ ಬೂ ಹೋಯ್ತಿದ್ದೀನಿ ಬಾಯ್. ಚಿನಿಮಾ ಬೂ ಹೋಗ್ತಿದ್ದೀನಿ ಬಾಯ್. ನೋಡಿ ಮುನ್ಸ್ಕೊಂಡು ಮಲ್ಕೊಳ್ಳೋದು ನೋಡಿ, ಮಲ್ಕೊಳ್ಳೋ ಸ್ಟೈಲ್ ನೋಡಿ. ಅಯ್ಯೋ ಬಂಗಾರಿ ಇದು. ಬಲ್ಲೆ ಅಮ್ಮ ಬಾಲೆ ಸಾರಿ ಬಾ. ಕಮ್ಮ ಬಾ ಸ್ವಾಮಿ ಬಾ. ಯಾಕೆ ಮುನ್ಸ್ಕೊಂಡಿದ್ಯಾ? ಓನಾಯ್ತು? ಬೂ ಕರ್ಕೋಗಿಲ್ಲ ಅಮ್ಮ ಇವತ್ತು. ಬೂ ಕರ್ಕೋಗಿಲ್ಲ ನಿನ್ನ. ಬೂ ಹೋಗೋಣ, ಅಮ್ಮಮ್ಮ ಬರ್ತೈತಿ ಇವತ್ತು. ಬೂ ಹೋಗೋಣ ನಾವು. ಬೈಲಿ ಅದಕ್ಕೆ ಬೈಲಿ. ಗೈಸ್ ಇವಳನ್ನ ಡೈಲಿ ನಮ್ಮ ಅಮ್ಮನ ಮನೆಗೆ ಕರ್ಕೋಗ್ಬೇಕು, ಇಲ್ಲಾಂದರೆ ಇರಲ್ಲ. ಇವತ್ತೇನೋ ನಿದ್ದೆ ಮಾಡಿದ್ದಾಳೆ, ಇವಾಗ ಹೋಗ್ಬೇಕು. ತೇಜು ಬರ್ತಾಳೆ. ಅಲ್ಲೋದ್ರೆ ಆಟ ಆಡ್ತಾ ಇರ್ತಾಳೆ. ಕವಿತಕ್ಕ ಅಂತ ಇದ್ದಾರೆ, ಅವ್ರು ಎತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಸೊ ಅವಾಗ ನನಗೇನೋ ಒಂದ್ಸಲ ನಮ್ಮ ಮನೇಲಿದ್ರೆ ನನಗೆ ಹುಚ್ಚು ಮಲಗ್ರ ಬಂದು ಎಲ್ಲ ಬಡಿಸ್ಬಿಟ್ಟಿರ್ತಾಳೆ. ಕಾಫಿ ಕುಡಿಯೋಕ್ಕೆ ಬಿಡಲ್ಲ, ಟಿಫನ್ ಮಾಡೋದಕ್ಕೆ ಬಿಡಲ್ಲ. ಅವಳು ಮಲಗಿದಾಗ ಇವಾಗೆಲ್ಲ ಕ್ಲೀನ್ ಮಾಡಿ ನೋಡಿ, ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ಲು ಕ್ಲೀನ್ ಮಾಡಿ ಪುಳಿಯೋಗರೆ ಮಾಡ್ಕೊಂಡು ತಿನ್ಬಿಟ್ಟು ಇವಾಗ ಮೈಮುನ್ ಜೊತೆ ಆಟ ಆಡೋದು ಸ್ವಲ್ಪ ಹೊತ್ತು. ಬಾರಿ ಶಬಿ. ಅಯ್ಯೋ ಬಾ ಇಲ್ಲಿ ಬೈಲಿ ಬಾ. ಅವಳೇಗೆ ಬರ್ತಾಳೆ ನೋಡಿ ಬಾ. ಇವಳಿಗೋಸ್ಕರ ಏನಿದು ಇದು ಆ ರೂಮಲ್ಲಿ ಇತ್ತು. ಆ ರೂಮಲ್ಲಿ ಇದ್ದಿದ್ದನ್ನ ನಾವು ಈ ರೂಮ್ಗೆ ಈ ಥರ ಅಟ್ಯಾಚ್ ಮಾಡಿದ್ದೀವಿ. ಯಾಕಂದರೆ ಅವಳು ತೆವಿತಾಳೆ ಅಂತ, ಬಿದೋಗ್ಬಿಡ್ತಾಳೆ ಅಂತ ಇದನ್ನ ಎಕ್ಸ್ಟ್ರಾ ಸೂರ್ಯ ಆ್ಯಡ್ ಮಾಡಿರೋದು. ನೋಡ್ರಿ ಅವಳು ಹಂಗಂಗೆ ಬರ್ತಾಳೆ. ಬಾ ಶಮಿ ಬರಲ್ಲ ನೀನು. ಹೋಯ್ತೀನಿ ನಾನು, ಹೋಗು ಟಾಟಾ. ಬೂ ಹೋಯ್ತೀನಿ ನಾನು ನೋಡಿ. ಬೂ ಹೋಯ್ತಾ ಇದ್ದೀನಿ ಬೈ. ಹೋಗಿ ಬೂ ಹೋಯ್ತೀನು ಬಾಯ್.
ಕಳ್ಳ ಅಮ್ಮ ಬೂ ಐತಳ. ಮೀನು ತೇವಿ ಅಲ್ವಾ, ಹಂಗೆ ತೇವಿತಾಳೆ ನೋಡಿ. ವಾಸ್ಕೆನ ಈ ರೂಮಲ್ಲಿ ಇದ್ದಿದ್ದೆಲ್ಲ ಇಲ್ಲಿ ತಂದ್ವಾ. ಇವುಗಳನ್ನ ಬಿಟ್ಬಿಟ್ಟು ಬರೋದೇ ಕಷ್ಟ ನೋಡಿ. ಇವತ್ತು ನಾಳಿದ್ದು ಹಬ್ಬ ಇರೋದ್ರಿಂದ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇಲ್ಲೆಲ್ಲ ಅವಳದು ಬರೀ ಮೈ ಮುಂದೆ ರೂಮು ಇದು ಫುಲ್ಲು ಅಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಅವಳು ಬಿಟ್ರೆ ಇನ್ನೇನೂ ಇಲ್ಲ. ಇವಾಗ ಅವಳಿಗೋಸ್ಕರನೇ ಆ ರೂಮ್ನ ಫುಲ್ ಕ್ಲೀನ್ ಮಾಡಿಸಿ ಪಿಂಕಾಗಿ ಮಾಡಬೇಕು. ಅವಳ ರೂಮ್ದು ಹೋಮ್ ಟೂರ್ ಮಾಡ್ತೀನಿ ನಾನು ಫುಲ್ ಸೆಟಪ್ ಆದಮೇಲೆ. ಬೋಲು ಶಾಮಿ, ಅಯ್ಯಯ್ಯೋ ಅಮ್ಮು ಶಾಮಿ ಇದು. ನಿಮ್ಮ ಅಲ್ಲಿ ಗಂಟ ಬಂದ್ಬಿಟ್ಟಿದ್ದಾಳೆ. ಬಿದ್ದರೆ ಏನು ಮಾಡೋದು ಕರ್ಮ. ನಾನು ಏನು ಮಾಡೋದು ಹೇಳು. ತಗೊಳ್ಳಿ ಫೋನ್ ತಗೋ. ಫೋನ್ ಬರ್ತೈತೆ ನೋಡು. ಫೋನ್ ಅಂದರೆ ಅವಳಿಗೆ ಸಪ್ರೇಟ್ ಫೋನ್ ಕೊಟ್ಬಿಟ್ಟಿದ್ದೀವಿ. ಇವಾಗಲೇ ಫೋನು ಅಲ್ಲಿ ನೋಡಿ ಕೈಯೆಲ್ಲ ಹೆಂಗೆ ಇದು ಮಾಡ್ತಾಳೆ. ಫೋನ್ ಅಂದರೆ ಇಷ್ಟ ಅವಳಿಗೆ ತುಂಬ. ಫೋನ್ ಇಷ್ಟನಾ ನಿಂಗೆ ಮಹಿಮಾ? ಆಮೇಲೆ ಅವಳವಳೆ ಯಾರ್ಯಾರಿಗೋ ಫೋನ್ ಮಾಡಿಬಿಡ್ತಾಳೆ. ನಮ್ಮ ಅತ್ತೆಗೆ ವೀಡಿಯೋ ಕಾಲ್ ಮಾಡ್ತಾಳೆ ಅವಳು. ಸುಮ್ಮನೆ ಯಾರ್ಯಾರಿಗೋ ಫೋನ್ ಹೊತ್ಬಿಡೋದು. ಎತ್ತುತ್ತಿಲ್ಲ ಫೋನ್, ಎತ್ತುತ್ತಾ ಇಲ್ವಾ? ಯಾರಿದು? ನನ್ನ ಪಾಪು ಇದು ನೋಡಿ ಗೈಸ್. ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ? ಮಹಿಮಾ ಅಂತೂ ತೀಟೆ ಆಗ್ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋಗ್ಬೇಕು ಶಾಮಿ? ಎಲ್ಲಿಗೆ ಹೋಗ್ಬೇಕು ಮೋ? ಎಲ್ಲಿಗೆ ಹೋಗ್ಬೇಕು? ಬಾರಮ್ಮ ಬಾಲೆ ಶಾಮಿ ಮುದ್ದು ಬಾರಿ. ಯಾಕಪ್ಪ ಅಳೋದು? ಬೂ ಹೋಗೋಣ. ಬೂ ಹೆಂಗೋಗೋದು ತೋರಿಸ್ಬಿಡು ಹೋಗೋಣ. ಹೆಂಗೋಗೋದು ಮಹಿಮಾ ಹೇಳು. ಅಮ್ಮ ಅನ್ನು ಬಾ. ಎಲ್ಲಿಗೆ ಬಾ? ಹಾಕಪ್ಪಾಳದು. ಗುಮ್ಮ ಮಾಡ್ತೀಯಾ? ಗುಮ್ಮ ಮಾಡು ಶಾಮಿ, ಅಳ್ಬಾರ್ದು. ಮೈ ಮಾಡ್ಬಿಟ್ಲು. ಗುಮ್ಮ ಮಾಡ್ತೀನಿ. ಮೈ ಮಾಡ್ಬಿಟ್ಲು. ಮೈ ಮಾಡ್ಬಿಟ್ಲು. ಅಳ್ಬಾಡ ಸ್ವಾಮಿ, ಯಾಕಪ್ಪ ಅಳೋದು? ಎಲ್ಲಿಗೆ ಹೋಗೋಣ? ನೋಡಿ ಗೈಸ್, ಇವಾಗ ಮಹಿಮಾ ಅಳ್ತಾ ಇಲ್ಲ. ಅವಳನ್ನ ಈಚೆ ಕರ್ಕೊ ಹೋಗ್ಬೇಕು. ಸೈಲೆಂಟ್ ಆಗಿಬಿಡ್ತಾಳೆ ಇವಾಗ ಮಹಿಮಾ ಗೌಡ. ಮಹಿಮಾ ಚಾಮಿ ಮುದ್ದು. ಕೈ ಮುಗಿ ಮಾಮಿಗೆ. ಕೈ ಮುಗ್ಬಿಡೋ ಹೋಗೋಣ. ಕೈ ಮುಗಿ ನೋಡು. ಕೈ ಮುಗಿ ಹೋಗೋಣ. ಏನು ಬೇಕು ನಿಮ್ಗೆ? ಗೊಂಬೆ ಬೇಕಾ ಸ್ವಾಮಿ ನಿಂಗೆ? ಅಮ್ಮ ಮೈ ಮುಂದೆ ಗೊಂಬೆ. ಮೈಮು ಚಾಮಿ ಮುದ್ದೆ ಇದು ಬೊಂಬೆ ಇಲ್ಲ. ನಾನು ಇದರಲ್ಲಿ ಹಿಂಗೆ ಆಟ ಆಡಿಸ್ಬೇಕು. ಸೈಲೆಂಟಾಗಿ ಇವಾಗ ತೇಜು ಬರ್ತಿದ್ದಾಳೆ. ತೇಜು ಬಂದಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗಿ ಮಹಿಮಾ ಹಿಂಗೆಲ್ಲ ಆಟ ಆಡ್ತಾಳೆ ಅಂತ ತೋರಿಸ್ತೀನಿ. ಬಾ ಎತ್ಕೋ. ಬಾ ಗೈ, ಸುಸ್ತಾಗ್ಬಿಡುತ್ತೆ. ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ. ಬಮ್ಮ ಬಾ ಎತ್ಕೋ. ಇದು ಎತ್ಕೋ ಬಾ. ನಂಗೆ ಬಿದ್ದೋಗ್ಬಿಡ್ತಾಳೆ ಅಂತಲೇ ಭಯ. ಸುಮ್ಮನೆ ಅಳೋದು. ನನಗಂತೂ ಹುಚ್ಚಿಡ್ಸೋದು ಮಹಿಮಾ. ಚಿನಿಮಾ ಹೋಗೋದು ನೀನು. ಹೋಗೋಣ ಇರು. ತೇಜು ಬತ್ತೋಳೆ ಇವಾಗ. ಅವಳನ್ನ ಕೂಡ ಹೊತ್ತಂಗಿರ್ಬಾರ್ದು. ಮನೇಲಿ ಈಚೆ ಕರ್ಕೊಂಡೋಗಿ ಓಡಾಡಿಸ್ಬೇಕು.
ಆ ಥರ ಹುಷಾರಿರಲಿಲ್ಲ, ಸಣ್ಣ ಆಗ್ಬಿಟ್ಲು. ಬೇಜಾರು ನನಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ, ದೃಷ್ಟಿ ಆಗುತ್ತೆ ಜಾಸ್ತಿ ಗೈಸ್. ಹೆವಿ ದೃಷ್ಟಿ ಆಗುತ್ತೆ ಮೈ ಮುಂಗಂತೂ. ಅದಕ್ಕೆ ನಾನು ಅವಳನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಈಚೆ ಎಲ್ಲ. ಇನ್ಮೇಲೆ ನಿಮಗೆ ಡೈಲಿ ಹೋಗಬೇಕು ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಮೈ ಹೇಗೆ ಆಟಾಡ್ತಾಳೆ, ಏನು ಮಾಡ್ತಾಳೆ, ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಎಷ್ಟು ಹಿಂಸೆ ನನಗೆ ಅನ್ನೋದೆಲ್ಲ ವ್ಲಾಗ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ರೇ ವಿಡಿಯೋ ಮಾಡೋದಕ್ಕಾಗೋದು. ತೇಜು ಬಂದು ಇವಾಗ ಆಟ ಆಡಿಸ್ತಾಳೆ. ಇವಳೊಬ್ಳು ಮಲ್ಕೊಳ್ಳಿ. ಇವಳು ನೋಡ್ರಿ ಫೋನಲ್ಲಿ ಮಾತಾಡ್ಕೊಂಡು ಯಾವ್ದೋ ರೋಡ್ಗೆ ಹೋಗ್ಬಿಟ್ಟು ಇವಳು ನಮ್ಮ ಮನೆಗೆ ಬರೆ ಅಂದರೆ ನಾವೇ ತಪ್ಪಿಸ್ಬಿಟ್ಟು ಗೈಸ್ ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತು. ಇನ್ನು ಹೋಗು ಅದೇ ರೋಡ್ಗೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ನೋಡಿ. ಇವಾಗ ಫೈನಲಿ ರೆಡಿ ಆದ್ವಿ. ಇವಾಗ ನಾವು ನಮ್ಮ ಮನೆ ಹತ್ರ ಹೋಗ್ತೀವಿ. ತೇಜು ನೋಡ್ರಿ ಬಿಸಿ ಆಗ್ಬಿಟ್ಟು ಮೈಮಾ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅವಳು ನೋಡ್ರಿ ಆಟ ಆಡ್ತಾಳೆ. ಭೂ ಹೋಗ್ಬೇಕಂತವಳೆಲ್ಲ. ನಿಮ್ಗೆ ಹೇಳೋದು ಮತ್ತೆಯವ್ರು ತಿರುಪತಿಗೆ ಹೋಯ್ತವ್ರೆ ಅಂತ. ಸೊ ಅದಕ್ಕೆ ನಮ್ಮ ಪಾಪನ ಒಂದ್ಸರಿ ನಮ್ಮಮ್ಮ ನೋಡಬೇಕು ಅಂತ ಅದಕ್ಕೆ ಕರ್ಕೊಬಂದಿದ್ದೀವಿ. ನೋಡಿ ಮೈ ಫುಲ್ಲು ಸೂರ್ಯ ಅಂತೂ ಓಡಿಸಿ ಕರ್ಕೊಬಂದ. ಉಸಿರಾಡೋಕೆ ಇದ್ರಲ್ಲ ನನ್ನ ಕೈಲಂತೂ. ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಟ್ರೈನ್ ಬರ್ತಿದೆ. ಸೂರ್ಯ ಅಂತೂ ಓಡಿಸಿ ಕರ್ಕೊಬರ್ತಾನೆ ಅಂತ. ತೇಜು ನೋಡ್ರಿ ಒಳ್ಳೆ ಹೆಂಗೋಳೆ ಪ್ಯಾಕೆ ಬೇಡ, ಅಲ್ಲೇ ಹೋಗಲ್ಲ ತಗೊಳ್ಳೋದು. ಸಿನಿಮಾ ಯಾರು ಕೊಡ್ತಿದ್ಯಾ ಶಮಿ? ಅವ್ರ ಅಜ್ಜಿಗೆ ಕಾಯ್ತಾ ಇದ್ದಾಳೆ ಮಹಿಮಾ. ಯಾರೋ ಅಂಕಲ್ ಮಹಿಮನ್ನ ಮಾತಾಡಿಸ್ಬಿಟ್ಟು ನೋಡಿ ಅವರೆಲ್ಲ ಜರ್ನಿಗೆ ಹೋಗ್ತಾ ನಾನು ನೋಡ್ತಾನೆ ಇಲ್ಲ ಅವಳು. ಅಲ್ಲಿ ಕರ್ಗಮ್ಮ ಇಲ್ಲಿ ಯಾರು ನೋಡಿ ತಪ್ಪಿಸ್ಬಿಟ್ರಲ್ಲ. ಅವ್ರ ಅಜ್ಜಿ ಕಾಸು ಕೊಟ್ಬಿಡ್ರಿ ಇವತ್ತೊಳಗೆ. ಅಜ್ಜಿ ತಿರುಪತಿಗೆ ಹೋಯ್ತವ್ರಂತ ಅಳ್ತೋಳೆ ಮಹಿಮಾ. ಫೈನಲಿ ನಮ್ಮ ಪಾಪು ಅಳ್ತಾನೆ ಇದ್ಲು, ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮವರು ರಿಟರ್ನ್ ಹೋದ್ರು. ಇನ್ನೂ ಟ್ರೈನ್ ಬಿಟ್ಟಿಲ್ಲ ನೋಡಿ, ಹೋಗ್ತಾ ಇದ್ದೀವಿ ವಾಪಸ್. ಹಾಯ್ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮಹಿಮಾ ಹೇಗೆಲ್ಲ ಆಕ್ಟಿವ್ ಆಗಿ ಆಟ ಆಡ್ತಾಳೆ ಅಂತೆಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲೂ ಅಷ್ಟೇ ಮಹಿಮಾ ಇನ್ನ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅವಳು ಏನು ಮಾಡ್ತಾಳೆ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಬೇಕಂದ್ರೆ ಈ ವ್ಲಾಗ್ನ ನನಗೆ ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.